ಮಾತನಾಡಲು ಅವರಿಗೆ ವೇದಿಕೆಯನ್ನ ಬಿಟ್ಟುಕೊಡ್ತಾ ಇದ್ದೇನೆ. ಎಲ್ಲರಿಗೂ ರಾಮಂಜಪ್ಪ ಸಾರು ನೋಡಕ್ಕೆ ಸ್ವಲ್ಪ ಚಿಕ್ಕದಾಗೆ ಕಾಣಿಸ್ತಾರೆ. ಅವರು ನಾವು ಬೆಳಗಾವಿ, ಬೀದರು, ರಾಯಚೂರು ಎಲ್ಲ ಕಡೆನೂ ಹೋಗಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಾಗ ತುಂಬ ಅದ್ಭುತವಾಗಿ ನಾವು ಜೊತೆಯಲ್ಲೇ ಇದ್ವಿ. ನೈಟ್ ಆಲ್ಟ್ ಅಲ್ಲೇ ಇದ್ದು ಕಾರ್ಯಕ್ರಮಗಳನ್ನು ಮಾಡಿದವರು. ರಾಜ್ಯದಾದ್ಯಂತ ಒಳ್ಳೆ ಹೆಸರನ್ನು ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಸಂಘಟನೆಗಳನ್ನು ಮಾಡ್ತಾ ಈ ಸಮುದಾಯಗಳಿಗೆ ಎಲ್ರಿಗೂ ನ್ಯಾಯ ದೊರಕಿಸ್ಕೊಡ್ತಕ್ಕಂಥ ಮಹತ್ವಾಕಾಂಕ್ಷೆ ಇರ್ತಕ್ಕಂಥ ನಮ್ಮ ರಾಮಂಜಪ್ಪ ಅವರು ಇಲ್ಲಿಗೆ ಬರ್ತಾರೆ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ಸರ್ ಇಲ್ಲಿ ಬಂದು, ಸರ್ ಇವರು ನಿಮ್ಮೂರು ಇದೆಯಾ ಅಂತ ಕೇಳ್ತಾ ಇದ್ದಾರೆ. ನಮ್ಮೂರು ಇದೆ ಸಾಹೇಬ್ರೆ, ನಿಮಗೆಲ್ಲ ಕಾಣಿಸೋಕ್ಕೆ ನನ್ನನ್ನು ತಯಾರು ಮಾಡಿದ್ದು ಇದೇ ಊರೇ. ಹಾಗಾಗಿ ನೀವು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅನಂತ ಧನ್ಯವಾದಗಳು ತಿಳಿಸ್ತಾ ನಿಮ್ಗೆ ನಮಸ್ಕಾರ ಮಾಡ್ತೇನೆ. ಎಲ್ಲರಿಗೂ ಜೈ ಭೀಮ್. ಜೈ ಭೀಮ್. ಜೋರಾಗಿ ಈ ಒಂದು ಹಳ್ಳಿಯಲ್ಲಿ ಇಡೀ ರಾಜ್ಯಕ್ಕೆ ಕೇಳಿಸ್ಬೇಕು, ಆ ತರ ಒಂದು ಜೈ ಭೀಮ್ ಅಂತ ಹೇಳ್ಬೇಕು. ಜೈ ಭೀಮ್ ಅಂದ್ರೆ ಒಂದು ಇತಿಹಾಸ ಇದೆ. ಹಾಗಾಗಿ ಎಲ್ಲರಿಗೂ ಜೈ ಭೀಮ್. ಜೈ ಭೀಮ್. ಜೈ ಭೀಮ್. ಜೈ ಭೀಮ್. ಜೈ ಭೀಮ್. ಜೈ ಭೀಮ್. ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯ ಮುಖ್ಯಸ್ಥರಿಗೂ ಹಾಗೂ ವಿಶೇಷವಾಗಿ ನಮ್ಮ ಆರಕ್ಷಕ ನಿರೀಕ್ಷಕರು ಬಂದಿದ್ದರು, ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ, ಹಾಗೆ ಈ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ನಾರ್ಮಕ್ಲಲ್ಲಿ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಎಲ್ಲ ಆ ಕಾರ್ಯಕ್ರಮದ ತಂಡದ ಎಲ್ಲರಿಗೂ ಹಾಗೂ ವಿಶೇಷವಾಗಿ ನಮ್ಮ ಮಹಾನಾಯಕ ಯುಗಕ್ಕೆ ಅಧ್ಯಕ್ಷರಾದ ನರಸಿಂಹಮೂರ್ತಿ ಸರ್ ಅವರಿಗೂ ಸಹ ಧನ್ಯವಾದಗಳು ಹೇಳುತ್ತಾ, ಇವತ್ತು ವಿಶೇಷವಾಗಿ ಇಂತಹ ಗ್ರಾಮದಲ್ಲಿ ಒಂದು ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮನ್ನು ಕರೆದು ಈ ಒಂದು ಕಾರ್ಯಕ್ರಮವನ್ನು ವೇದಿಕೆ ಕೊಟ್ಟಿದ್ದೀರಾ. ಎಲ್ರಿಗೂ ಧನ್ಯವಾದಗಳು ಹೇಳುತ್ತಾ, ವಿಶೇಷವಾಗಿ ದಯವಿಟ್ಟು ಎಲ್ಲರೂ ಕೇಳಿಸ್ಕೋಬೇಕು. ನಾವು ಹೆಚ್ಚಾಗಿ ಮಾತಾಡಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ನಾವು ತುಂಬಾ ದೂರ ಹೋಗ್ಬೇಕಾಗಿದೆ. ಹಾಗಾಗಿ ಫಸ್ಟ್ ನಮ್ಗೆ ವೇದಿಕೆ ಅವಕಾಶ ಕೊಟ್ಟಿದ್ದಾರೆ. ಅಂಬೇಡ್ಕರ್ ಅಂದ್ರೆ ಒಂದು ಶಕ್ತಿ, ಅಂಬೇಡ್ಕರ್ ಅಂದ್ರೆ ಒಂದು ಸಿದ್ಧಾಂತ, ಅಂಬೇಡ್ಕರ್ ಅಂದ್ರೆ ಒಂದು ಇತಿಹಾಸ. ಇದು ಯಾಕಂತಂದ್ರೆ ಅಂಬೇಡ್ಕರ್ ಅಂದ್ರೆ ಒಂದು ಜಾತಿಗೆ ಸೀಮಿತವಾದಂತ ನಾಯಕರಲ್ಲ ಅವರು. ಶೋಷಿತ ಸಮುದಾಯಗಳು 101 ಜಾತಿ, ಶೋಷಿತ ಸಮುದಾಯಗಳು 101 ಜಾತಿ. ಆ ಒಂದು ಜಾತಿಯಲ್ಲಿ ಹುಟ್ಟಿದಂತ ಮಹಾನ್ ನಾಯಕರವರು. ಆ ಒಂದು ಜಾತಿಯಲ್ಲಿ ಹುಟ್ಟಿ ಇಡೀ ವಿಶ್ವಕ್ಕೆ, ಪ್ರಜಾಪ್ರಭುತ್ವ ವಿಷಯಕ್ಕೆ ಒಂದು ಸಂದೇಶ ಕೊಟ್ಟರು. ಏನಂದ್ರೆ ಬೇರೆ ದೇಶಗಳೆಲ್ಲ ಸುತ್ತಿ, ಬೇರೆ ರಾಷ್ಟ್ರಗಳೆಲ್ಲ ಸುತ್ತಿ, ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ನಾವೇನ್ ಕೊಡಬೇಕಾಗಿದೆ, ಪ್ರಜಾಪ್ರಭುತ್ವದಲ್ಲಿ ಏನಾಗ್ತಿದೆ, ಜನಸಾಮಾನ್ಯರಿಗೆ ಏನು ಸೌಲಭ್ಯ ಸಿಗಬೇಕಾಗಿದೆ,